ಸಬರಮತಿ ಆಶ್ರಮದಿಂದ ದಂಡಿಯವರೆಗೆ ಗಾಂಧೀಜಿಯವರ ನೇತೃತ್ವದಲ್ಲಿ ಸಾವಿರಾರು ಜನರು ಶಾಂತಿಯುತವಾಗಿ ದಂಡಿಯತ್ತ ಸಾಗುತ್ತಿದ್ದಾರೆ. ಮಾರ್ಗ ಮಧ್ಯೆ ಆಲಸಾಲಿ ಗ್ರಾಮಸ್ಥರು, ನವಗಾಮ ಗ್ರಾಮಸ್ಥರು, ನಾದಿಯುಡ ಗ್ರಾಮಸ್ಥರು, ಅನೇಕ ಊರಿನ ಗ್ರಾಮಸ್ಥರು, ಮಹಿಳೆಯರು, ಯುವಕರು ಮತ್ತು ಮಕ್ಕಳು ಸಹ ಯಾತ್ರೆಯಲ್ಲಿ ಭಾಗವಹಿಸುತ್ತಾರೆ. ಸಮುದ್ರದೊಂದಿಗೆ ತಮ್ಮ ಬದುಕನ್ನು ಬೆಸೆದುಕೊಂಡಿದ್ದ ಮೀನುಗಾರರು ಉಪ್ಪಿನ ಮೇಲೆ ಬ್ರಿಟಿಷರ ನಿಯಂತ್ರಣದ ವಿರುದ್ಧ ತಮ್ಮ ಧ್ವನಿಯನ್ನು ಎತ್ತಿದರು. ಗಾಂಧೀಜಿಯ ಈ ಪಾದಯಾತ್ರೆ ಜನರಲ್ಲಿ ಹೊಸ ಚೈತನ್ಯವನ್ನು ಮೂಡಿಸಿತು. ಆದರೆ ಬ್ರಿಟಿಷ್ ಸರ್ಕಾರ ಜನಬೆಂಬಲವನ್ನು ನೋಡಿ ಆತಂಕಗೊಂಡಿತು. ಸತ್ಯ ಮತ್ತು ಅಹಿಂಸೆಯನ್ನು ಕೈಯಲ್ಲಿ ಹಿಡಿದು ಗಾಂಧೀಜಿಯವರು ದಂಡಿಯತ್ತ ತಮ್ಮ ಹೆಜ್ಜೆಗಳನ್ನು ಮುಂದುವರೆಸಿದರು. ಕೊನೆಗೆ 1930 ಏಪ್ರಿಲ್ 6ರಂದು ಗಾಂಧೀಜಿಯವರು ದಂಡಿ ಸಮುದ್ರ ತೀರವನ್ನು ತಲುಪಿದರು. ಸಮುದ್ರದ ತೀರದಿಂದ ಉಪ್ಪನ್ನು ಎತ್ತುವ ಮೂಲಕ ಅವರು ಬ್ರಿಟಿಷರ ಅನ್ಯಾಯಕರ ಉಪ್ಪಿನ ಕಾನೂನಿಗೆ ಸವಾಲು ಹಾಕಿದರು. ದಂಡಿಯಲ್ಲಿ ಗಾಂಧೀಜಿಯವರು ಎತ್ತಿದ ಆ ಒಂದು ಹಿಡಿ ಉಪ್ಪು ದೇಶದಾದ್ಯಂತ ಸ್ವಾತಂತ್ರ್ಯ